ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥರ್ಡ್ ವಿಡಿಯೋದಲ್ಲಿ ನೋಡೋದಲ್ವಾ, ಆ ಡಾನ್ಸ್ ಪ್ರೋಗ್ರಾಮ್ನ ನಾವು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡಿಬಿಟ್ಟು ಮತ್ತು ಸ್ನ್ಯಾಕ್ಸ್ ಅದೆಲ್ಲ ತಿಂದ್ವಿ ಅಂತ ಹೇಳಿದ್ನಲ್ಲ. ಅದಾದಮೇಲೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಕತ್ಲಾಗಿ ಹೋಗಿತ್ತು. ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ಲೈಟಿಂಗ್ಸ್ ಆಗಿರ್ಬೋದು, ಆರ್ಚ್ ಆಗಿರ್ಬೋದು, ಮತ್ತು ಇಲ್ಲಿ ನೀರು ಮಾಡಿದಾರಲ್ವ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಡೆಕೋರೇಷನ್ಸ್ ಆಗಿರ್ಬೋದು, ಲೈಟಿಂಗ್ಸು ನೀವು ನೋಡ್ಬೋದು. ಹೊರಗಡೆ ಬಂದಮೇಲೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಜನ ಎಲ್ಲ ಇಲ್ಲಿ ವಿಡಿಯೋ ಮಾಡೋದಾಗಿರ್ಬೋದು, ಸೆಲ್ಫಿ ತೊಗೊಳೋದಾಗಿರ್ಬೋದು ತುಂಬಾ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ವಾಟರ್ ಹತ್ರ ಹೋಗ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಬೇಕು ಅಂತಲೇ ಇದ್ದರು ಅವರು. ನಾವೇ ಅವ್ರನ್ನ ಫೋರ್ಸ್ಫುಲಿ ತಡೆದಂಗಾಯಿತು. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಫಿಲ್ಮ್ ಸಿಟಿ ಅಂತಲೂ ಕೂಡ ಕರೀತಾರೆ. ಅದಕ್ಕೋಸ್ಕರನೇ ಒಳಗಡೆ ಬಿಲ್ಡಿಂಗ್ಸ್ ಎಲ್ಲ ಆ ಥರ ಮಾಡಿದ್ದಾರೆ. ಫಿಲ್ಮ್ ಎಲ್ಲ ಇಲ್ಲಿ ಶೂಟಿಂಗ್ ಮಾಡ್ತಾರೆ. ಫಾರಿನ್ ಥೀಮ್ ಥರ ಇದೆ ಅಲ್ವಾ, ಆ ಥರ ಸಿಟಿ ಮತ್ತು ಸ್ಟ್ರೀಟ್ ಥರ ಕಾಣಲಿ ಅಂತ ಹೇಳ್ಬಿಟ್ಟು ಫಾರಿನ್ ಬೇಸ್ಡ್ ಇಟ್ಕೊಂಡು ಮಾಡಿದಾರಲ್ವ, ಶೂಟಿಂಗಿಗೆ ಅಂತ ಕೊಡ್ತಾರಂತೆ ಇದನ್ನು. ಅದಕ್ಕೆ ಫಿಲ್ಮ್ ಸಿಟಿ ಅಂತ ಹೇಳಿ ಇದನ್ನು ಕರೀತಾರೆ. ಜಾಲಿವುಡ್ ಅಂತಲೂ ಕೂಡ ಇದನ್ನು ಕರೀತಾರೆ. ಹೊರಗಡೆ ವ್ಯೂ ಹೇಗಿದೆ ಅಂತ ನೀವು ನೋಡ್ಬೋದು. ಸಾಯಂಕಾಲ ಆಗಿರೋದ್ರಿಂದ ಲೈಟಿಂಗ್ಸ್ ಆಗಿರ್ಬೋದು, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಿರ್ಬೋದು, ವಾಟರಿಂದ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿಂದ ನಾವು ಎಕ್ಸಿಟ್ ಆಗಿಬಿಟ್ಟು ಇದನ್ನೆಲ್ಲ ಫುಲ್ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ವೀಡಿಯೋಸ್ ಎಲ್ಲ ಮೇಲ್ಗಡೆ ಕೆಳಗಡೆ ಎಲ್ಲ ನೋಡ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಮಕ್ಕಳೆಲ್ಲ ಇನ್ನೂ ಆಟನೇ ಆಡ್ತಾಯಿದ್ರು ಅವರು. ನಾವು ಹೋಗಿದ್ವಲ್ಲ ಟೀಮ್ ಎಲ್ಲ ಒಂದು ಕಡೆ ಸೇರೋದಾಗಿರ್ಬೋದು, ಇದನ್ನೆಲ್ಲ ಮಾಡೋ ಗ್ಯಾಪಲ್ಲಿ ನಾನು ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡಿದ್ದು. ಹಾಗೆ ಇದು ಎಲ್ಲಿದೆ ಅಂತಂದರೆ ಬೆಂಗಳೂರು ಲೊಕೇಶನ್ನು. ಅಲ್ಲಿಂದ 45-50 ಕಿಲೋಮೀಟರ್ಸ್ ಆಗ್ಬೋದು. ಬಿಡದಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ಇದನ್ನು ಮಾಡಿದ್ದಾರೆ ಫಿಲ್ಮ್ಗೆಲ್ಲ ಶೂಟಿಂಗ್ ಕೊಡೋದಕ್ಕೆ ಮತ್ತು ಗೇಮ್ಸು ಮಕ್ಕಳಿಗೆಲ್ಲ ಮತ್ತು ವಿಸಿಟರ್ಸ್ಗೆಲ್ಲ ಚೆನ್ನಾಗಿದೆ. ಅಲ್ಲಿ ಟಿಕೆಟ್ ಕೂಡ ತೊಗೊಂಡು ಹೋಗಿದ್ದೆನಲ್ಲ, ತುಂಬಾ ಅಫೋರ್ಡಬಲ್ ಎಂಟ್ರೆನ್ಸ್ ಫೀಸ್ ಕೂಡ ಇತ್ತು. ಒನ್ ಡೇಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವು. ಅಲ್ಲಿಂದ ಹೊರಗಡೆ ಬಂದಮೇಲೆ ಒಂದು ಬ್ಯಾಡ್ಜ್ ಅಂತ ಕೊಟ್ಟಿದ್ರು ಅವರು, ಅದನ್ನ ರಿಟರ್ನ್ ಮಾಡಿಬಿಟ್ಟು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಪೇಸು ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ವೆಯ್ಟ್ ಮಾಡೋದಕ್ಕಾಗಿರ್ಬೋದು, ನಾವು ತುಂಬ ಜನ ಹೋಗಿದ್ವಲ್ವ, ಅಕ್ಕ, ಭಾವ, ನಮ್ಮ ಹಸ್ಬೆಂಡ್, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಅಂತ ಹೇಳಿದ್ನಲ್ವ. ಅವರೆಲ್ಲರೂ ಬರೋವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡಿದ್ವಿ. ಅಷ್ಟರೊಳಗಡೆ ಅವ್ರ ಜೊತೆ ಎಲ್ಲ ಸೆಲ್ಫಿ ತೊಗೊಳೋದಾಗಿರ್ಬೋದು, ಗ್ರೂಪ್ ಫೋಟೋ ತೊಗೊಂಡ್ವಿ. ಮತ್ತು ಈ ಥರ ವೆರೈಟಿಯಾಗಿ ವಿಡಿಯೋ ಕೂಡ ನಾನು ಮಾಡಿದೆ ಅಂತೇಳ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಸ್ಪೇಸು. ಹಾಗೆ ಇದು ಪ್ಲೇಸ್ ಎಲ್ಲಿದೆ ಅಂತೇಳಿದರೆ ಬೆಂಗಳೂರು ಲೊಕೇಶನ್ನಲ್ಲಿ 45 ಅಥವಾ 50 ಕಿಲೋಮೀಟರ್ಸ್ ದೂರ ಆಗಿರ್ಬೋದು. ಬಿಡದಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಈ ಥರ ಎಲ್ಲ ನೀಟಾಗಿ ಡೆಕೋರೇಷನ್ ಅಂದರೆ ರೆಡಿ ಮಾಡಿದ್ದಾರೆ. ಶೂಟಿಂಗ್ ಆಗಿರ್ಬೋದು, ಈ ಥರ ವಿಸಿಟರ್ಸ್ಗಾಗಿರ್ಬೋದು ತುಂಬ ಚೆನ್ನಾಗಿತ್ತು. ಒನ್ ಡೇ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಹೋಗಿ ಸುತ್ತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಫ್ಯಾಮಿಲೀಸ್ ಮತ್ತು ಮಕ್ಕಳಿಗಂತೂ ವಾಟರ್ ಗೇಮ್ಸ್ ಅದೆಲ್ಲ ಇದೆಯಲ್ವ, ತುಂಬಾ ಅಟ್ರಾಕ್ಟಿವ್ ಮಾಡುತ್ತೆ. ನಮಗೂ ಕೂಡ ಗೇಮ್ಸ್ ಇದೆ. ಮತ್ತು ಟೈಟಾನಿಕ್ ಬೋಟ್ ಥೀಮ್ ಅಂತ ಹೇಳಿದ್ನಲ್ವ ಅದು, ಮತ್ತು ಒಳಗಡೆನೂ ಕೂಡ ಟೈಟಾನಿಕ್ ಬೋಟ್ ಒಳಗಡೆ ಇಷ್ಟೊಂದೆಲ್ಲ ಇತ್ತಾ ಅಂತ ನೋಡೋದಕ್ಕೆ, ಬೋಟ್ ಒಳಗಡೆ ಈಗೆಲ್ಲ ಫೆಸಿಲಿಟೀಸ್ ಇರುತ್ತಾ ಅಂತ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಮನೆಗೆ ಹೋಗಿದ್ದು 10-11 ಗಂಟೆ ಆಗಿರ್ಬೋದು. ಅವತ್ತು ತುಂಬಾ ಲೇಟ್ ಆಗೋಯಿತು ನಮ್ಮ ಆ ಲೊಕೇಶನ್ಗೆ ಹೋಗ್ತಿದ್ದು. ಬಟ್ ನಿಜ ತುಂಬಾ ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ನನ್ನ 4ನೇ ವಿಡಿಯೋ. ಚಿಕ್ಕ ಪಾರ್ಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಆಲ್ರೆಡಿ ರೀಸನ್ ಕೊಟ್ಟೆ, ನನಗೆ ಅಷ್ಟೊಂದು ರೂಢಿ ಇರಲಿಲ್ಲ ಅಂತೇಳ್ಬಿಟ್ಟು. ಹಾಗೆ ಈ ವಿಡಿಯೋನ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಗೇನ್ ಆ್ಯಂಡ್ ಬಾಯ್ ಎವ್ರಿವನ್. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಇಷ್ಟೊಂದು ನಾನು ಬೋರ್ ಹೊಡ್ಸಲ್ಲ ಅಂತ ಹೇಳ್ಬೋದು. ಚಿಕ್ಕ ವಿಡಿಯೋನೇ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.